ಇದೀಗ ನಮ್ಮ ಜೊತೆಗೆ ಬಸವರಾಜ ಮಾಲಗತ್ತಿ ನಿವೃತ್ತ ಪೊಲೀಸ್ ಅಧಿಕಾರಿ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಇದು ದೇಶಾದ್ಯಂತ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿರುವಂತಹ ಪ್ರಕರಣ. ಈ ರೀತಿಯಾಗಿ ಒಂದು ಬಹುಶಃ ಈ ರೀತಿಯಾಗಿ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಈ ಹಿಂದೆ ಉಲ್ಲೇಖಗಳು ಕೂಡ ಇಲ್ಲ. ಸೊ ಹಾಗಾಗಿ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಈ ಪ್ರಕರಣದ ಬಗ್ಗೆ ನೀವು ಏನು ಹೇಳ್ತೀರಿ? ಆತ ಈ ರೀತಿಯಾಗಿ ನಾನು ಹೆಣಗಳನ್ನು ಹೂತಿಟ್ಟಿದೆ ಅನ್ನುವಂಥ ವಿಚಾರಗಳನ್ನ ಹೇಳಿರುವಂಥದ್ದಾಗಿರಬಹುದು. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಏನು ಹೇಳ್ತೀರಿ ಸರ್? ಇಲ್ಲ, SIT ಫಾರ್ಮೇಶನ್ ಆಗಿ ಈಗ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಅವನಾಗೆ ಲೀಡ್ ಮಾಡಬೇಕು. ಸೀನ್ ಆಫ್ ಎಲ್ಲಿ ಅವನು ಬರೀ ಮಾಡಿದ್ದಾನೆ ಆ ಜಾಗಕ್ಕೆ ಅವನೇ ಮುಂದೆ ಲೀಡ್ ಮಾಡಬೇಕು ಅಂತ ಹಿಂದೆಲ್ಲ ಪೊಲೀಸರು, ಪಂಚರು, ಸ್ಪೆಷಲ್ ಟೀಮ್ ಆಫ್ ಡಾಕ್ಟರ್ಸ್ ಎಲ್ಲರೂ ಇರ್ತಾರೆ ಜೊತೆಗೆ. ಅಲ್ಲಿ ಮ್ಯಾಜಿಸ್ಟ್ರೇಟ್ ಇರ್ತಾರೆ, ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್. ಅವನ ಪ್ರೆಸೆನ್ಸ್ ಬಾಡಿ ಎಕ್ಸ್ಯೂಮ್ ಮಾಡ್ತಾರೆ. ಎಕ್ಸ್ಯೂಮ್ ಮಾಡಿ ಅದ್ರ ಬಗ್ಗೆ ಪಂಚನಾಮ ಮಾಡ್ತಾರೆ. ಪಂಚನಾಮ ಸ್ವತಃ ಅವರೇ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಮಾಡ್ಬೇಕು. ಪಂಚನಾಮ ಅವರೇ ಮಾಡ್ತಾರೆ. ಮಾಡಿದ್ಮೇಲೆ ಅಲ್ಲಿ ಸಿಕ್ಕಂತ ವಸ್ತುಗಳು, ಸ್ಕಲ್ ಆಗ್ಲಿ, ಉಗುರಾಗ್ಲಿ, ಆಮೇಲೆ ಕೂದಲಾಗ್ಲಿ, ಮತ್ ಮೈ ಮೇಲೆ ಏನಾದ್ರು ವಾಚು, ರಿಂಗು, ಏನಾದ್ರು ಮೆಟಲ್ ವಸ್ತುಗಳು ಇದ್ರೆ ಅವನು ಸದಾ ಜಪ್ ಮಾಡ್ತಾರೆ. ಜಪ್ ಮಾಡಿ ಅದರಲ್ಲಿ ಮಣ್ಣುಗಳನ್ನ ಸದಾ ಬಾಡಿ ಮೇಲೆ ಬಿದ್ದಂತ ಮಣ್ಣಲ್ಲಿ ಏನಾದ್ರು ಬಾಡಿಯಲ್ಲಿರುವಂತ ಅಂಶಗಳು ಮಣ್ಣಲ್ಲಿ ಸದಾ ಏನಾದ್ರು ಇದ್ರೆ ಕೆಲವೊಂದು ಮಣ್ಣನ್ನು ಸಹ FSL ದವರು ಜಪ್ ಮಾಡ್ತಾರೆ. ಇವೆಲ್ಲ ತಗೊಂಡು ಬಾಡಿಯನ್ನ ಐಡೆಂಟಿಫೈ ಮಾಡಿಸ್ತಾರೆ. ಫಸ್ಟ್ ಅದು ಏಜ್ ಎಷ್ಟು, ಗಂಡು ಹೆಣ್ಣು, ಅದು ಕಾರಣ ಸಾಯ್ಲಿಕ್ಕೆ ಕಾರಣ ಏನು, ಅದು ಯಾವ ಸೆಕ್ಸುವಲ್ ಅಫೆನ್ಸ್ ಅಂದ್ರೆ ರೇಪ್ ಆಗಿದ್ದು ಅಥವಾ ಥ್ರಾಟ್ಲಿಂಗ್ ಅದು ಇತ್ತಂದ್ರೆ ಅದು ಐಡೆಂಟಿಫೈ ಆಗೋದಿಲ್ಲ, ಯಾಕಂದ್ರೆ ಬಹಳ ವರ್ಷ ಆಗಿದೆ. ಅಕಸ್ಮಾತ್ ಬೋನ್ ಮೇಲೆ ಏನಾದ್ರು ಫ್ರಾಕ್ಚರ್ ಗಿಕ್ಚರ್ ಹೋಗಿದ್ರೆ, ಆ ಹೊಡೆತದಿಂದ ಏನಾದ್ರು ಸತ್ತಿದ್ರೆ ಅದ್ರ ಬಗ್ಗೆ FSL ದವರು ಹೇಳಿಕೆ ಕೊಡ್ತಾರೆ, ಇದು ರಿಪೋರ್ಟ್ ಕೊಡ್ತಾರೆ. ಸೊ ಇದೆಲ್ಲ ಆದ್ಮೇಲೆ ಅವನು ಇಂಪಾರ್ಟೆಂಟ್, ಬಹಳ ಸಾಕ್ಷಿದಾರ ಏನಿದ್ದಾನೆ ಅವನು ಬಹಳ ಇಂಪಾರ್ಟೆಂಟ್. ಅವ್ನು ಬಂದು ಡೆಡ್ ಬಾಡಿ ಬರಿಯಲ್ ಮಾಡಿ ತೋರಿಸಿದ್ದು ಅವನದು ಹೇಳಿಕೆ. ಅದು ಡೆಡ್ ಬಾಡಿ ಅವ್ನಿಗೆ ಯಾರು ಕೊಟ್ರು, ಎಲ್ಲಿಂದ ತಂದ್ರು, ಅದನ್ನ ಯಾರು ಹೊಡೆದಿದ್ರು, ಏನು ಅವನಿಗೆಲ್ಲ ನಾಲೆಜ್ ಇರ್ತದೆ. ಅದು ಚೈನ್ ಆಫ್ ಲಿಂಕ್. ಯಾರು ಒಂದರಿಂದ ಒಂದು ಹತ್ತು ಅದು ಯಾರಾದ್ರೂ ಆರೋಪಿ ಅಂತ ಯಾರು ಹೊಡೆದಿದ್ದಾರೆ, ಏನ್ ಮಾಡಿದ್ದಾರೆ ಡೆಡ್ ಬಾಡಿ ಜೊತೆಗೆ ಅಂತ ಅನ್ನೋದು ಎಲ್ಲಾನು ಗೊತ್ತಾಗ್ತದೆ. ಆ ರೀತಿ ಅವನು ಹೇಳಿಕೆ ಪಡ್ಕೊಂಡು ಅದು ತನಿಖೆಯನ್ನ ಪ್ರಾರಂಭಿಸ್ತಾರೆ. ಸರ್, ಈಗ ತನಿಖೆಯ ಸಂದರ್ಭದಲ್ಲಿ ಈಗ ಬಹುತೇಕವು ಕೂಡ ಆತನ ಹೇಳಿಕೆಗಳ ಆಧಾರದ ಮೇಲೆ ನಡೆಯುವಂಥದ್ದು. ಸೊ ಹಾಗಾಗಿ ಇದು ಮುಂದಿನ ಹಂತಗಳಲ್ಲಿ ಅಲ್ಲಿ ಸಿಗುವಂತಹ ಸಾಕ್ಷ್ಯಗಳು ಅಂದ್ರೆ ಅಲ್ಲಿ ಒಂದು ವೇಳೆ ಆ ಒಂದು ಅಸ್ಥಿಪಂಜರಗಳು ಸಿಕ್ಕಂತಹ ಸಂದರ್ಭದಲ್ಲಿ ಆತನ ಹೇಳಿಕೆ ಮತ್ತು ಆ ಸಾಕ್ಷ್ಯಗಳು, ಸೊ ಇದಿಷ್ಟೇ ಹಿಡ್ಕೊಂಡು ಆತ ಹೇಳುವಂತಹ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದನ್ನ ಸಾಬೀತು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷ್ಯಗಳು ಸಿಗುವಂತಹ ಸಾಧ್ಯತೆ ಇರುತ್ತೆ ಅಂತ ಬಸವರಾಜ ಮಾಲಗತ್ತಿ ಅವರೇ? ಈಗ ಅವನೇ ಬಾಡಿಯನ್ನ ಬರೀ ಮಾಡಿರ್ತಾನೆ, ಒಳಗಡೆ ಹೋಗಿರ್ತಾರೆ ಮಣ್ಣಲ್ಲಿ. ಮುಗಿಯೋ ಟೈಮ್ ನಲ್ಲಿ ಡೆಡ್ ಬಾಡಿ ಮೇಲೆ ಏನ್ ಗಾಯಗಳಿದಾವೆ, ಎಲ್ಲೆಲ್ಲಿ ಗಾಯ ಆಗಿದಾವೆ, ಏನಾದ್ರು ಕೈಕಾಲು ಮುರಿದಾವೋ, ಇನ್ನೇನಾದ್ರೂ ಪೆಟ್ಟಾಗಿದೆಯೋ, ಎಲ್ಲಾದ್ರೂ ತೊಡೆ ಮೇಲೆ, ಗುಪ್ತಾಂಗದ ಮೇಲೆ ಅವನು ಹೇಳಿದಾನೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಅವನು ಹೇಳಿಕೆ ಕೊಟ್ಟಿದ್ದಾನೆ. ಹಾಗೇನಾದ್ರೂ ಅವನು ನೋಡಿದ್ದಿದ್ರೆ, ಡೆಡ್ ಬಾಡಿ ಮೇಲೆ ನೋಡಿದ್ದಿದ್ರೆ ಅವನು ಹೇಳಿಕೆ ಬಾಡಿ ಇಂಪಾರ್ಟೆಂಟ್ ಆಗ್ತದೆ. ಆ ಪ್ರಕಾರ ಅದು ಅವನು ಡೆಡ್ ಬಾಡಿ ತಂದು ಕೊಟ್ಟವ್ರು ಯಾರು, ಅದನ್ನೇ ಕೊಟ್ಟವ್ರನ್ನ ಇವರು ಸೆಕ್ಯೂರ್ ಮಾಡ್ತಾರೆ. ಆ ನಂತರ ಅದು ಹೊಡೆದವ್ರು ಯಾರು, ರೇಪ್ ಮಾಡಿದವ್ರು ಯಾರು, ಎಲ್ಲ ಪ್ರತಿಯೊಂದನ್ನ ತನಿಖೆ ಮಾಡ್ತಾ ಅವ್ರ ಆರೋಪಿ ಬಗ್ಗೆ ಹಿಡಿಲಿಕ್ಕೆ SIT ಅವರು ಪ್ರಯತ್ನ ಮಾಡ್ತಾರೆ. ಇದು ಪ್ರೊಸೀಜರ್, ಅಲ್ಲಿ ಇರುವಂತ ಪ್ರೊಸೀಜರ್. ಅಂದ್ರೆ ಇಲ್ಲಿ ವೈಜ್ಞಾನಿಕ ತನಿಖೆ ಅಂದ್ರೆ ಫೊರೆನ್ಸಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹಳಷ್ಟು ದೊಡ್ಡ ಪಾತ್ರ ಇದೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಒಂದ್ ವೇಳೆ ಆತ ಹೇಳ್ತಾ ಇರುವಂಥದ್ದು ಅತ್ಯಾಚಾರ ಆಗಿತ್ತು ಅನ್ನುವಂಥ ವಿಚಾರ. ಸೊ ಇದು ವೈಜ್ಞಾನಿಕ ತನಿಖೆಯ ಸಂದರ್ಭದಲ್ಲಿ ಫೊರೆನ್ಸಿಕ್ ಲ್ಯಾಬ್ನಲ್ಲಿ ಈ ವಿಚಾರಗಳು ಎಷ್ಟರ ಮಟ್ಟಿಗೆ ಬಯಲಾಗುವಂತಹ ಸಾಧ್ಯತೆ ಇರುತ್ತೆ ಅಂತ? ಇಲ್ಲ, ಫೊರೆನ್ಸಿಕ್ ನಲ್ಲಿ ಅದು ಸಿಗೋದೇ ಇಲ್ಲ. ಯಾಕಂದ್ರೆ ಅಲ್ಲಿ ಮಣ್ಣಲ್ಲಿ ಏನಾದ್ರೂ ಅಂಶಗಳು ಏನಾದ್ರು ಇದ್ರೆ ಅದು ಸ್ವಲ್ಪ ಏನಾದ್ರೂ ಡಿಟೆಕ್ಟ್ ಆದ್ರೆ ಆಗೋ ಚಾನ್ಸ್ ಇರ್ತಾವೆ. ಅದು 10-15 ವರ್ಷ ಅಂದ್ರೆ ಚಾನ್ಸಸ್ ಬಹಳ ರೇರ್. ಅದು ಬಹಳ ಇದು ಆಗ್ತದೆ. ಇವ್ನು ನೋಡಿರ್ತಾನಲ್ಲ ಡೆಡ್ ಬಾಡಿ, ಇವನೇ ಹೋಗ್ದಿರ್ತಾನೆ. ಅದು ಏನಾದ್ರು ಅವನ ಅತ್ಯಾಚಾರ ಆಗಿದೆ ಅಂತ ಹೆಂಗ್ ಹೇಳ್ತಾನೆ, ಅದು ಕಂಡು ಬಂದಲ್ಲ ಹೇಳಿರ್ತಾನೆ. ಸೊ ಅವನ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದು ಅಮ್ಮಂತರ ನಮಗೆ ಆ ಬಾಡಿಯನ್ನ ಐಡೆಂಟಿಫೈ ಮಾಡೋದು ಬಹಳ ಇಂಪಾರ್ಟೆಂಟ್ ಈ ಕೇಸ್ ನಲ್ಲಿ. ಡೆಡ್ ಬಾಡಿ ಅದು ಯಾರಿಗೆ ಸಂಬಂಧಪಟ್ಟಿದ್ದು, ಗಂಡು ಹೆಣ್ಣು, ವಯಸ್ಸು ಎಷ್ಟು, ಅದು ಹೇಗೆ ಸತ್ತು ಅನ್ನೋದ್ ಬಗ್ಗೆ ಮತ್ತೆ ತನಿಖೆಯಲ್ಲಿ ಗೊತ್ತಾಗ್ತದೆ. ಬಟ್ ಅದು ಐಡೆಂಟಿಫೈ ಆಗ್ಬೇಕು, ಎಂತವ್ರದ್ದು ಬಾಡಿ ಅಂತ ಐಡೆಂಟಿಫೈ ಆಗ್ಬೇಕು. ಅವು ಸಿಕ್ಕಂತ ವಸ್ತುಗಳಾಗ್ಲಿ,
ಗಂಡು ಹೆಣ್ಣು ವಯಸ್ಸೆಷ್ಟು ಅದೆಲ್ಲ ಕಾಸ್ ಆಫ್ ಡೆತ್ ಎಲ್ಲ ಅವ್ರು ಎಫ್ ಎಸ್ ಹೇಳ್ತಾರೆ. ಅವರು ಏನಾದ್ರು ಸಂಬಂಧಿಕರು ತಂದೆ ತಾಯಿ ಅಥವಾ ಸಂಬಂಧಪಟ್ಟವರು ಯಾರಾದ್ರೂ ಫ್ರೆಂಡ್ಸ್ ಅದನ್ನ ಐಡೆಂಟಿಫೈ ಮಾಡಿದ್ರೆ ಅವಾಗ ತನಿಖೆ ಬಹಳ ಸಂಪೂರ್ಣವಾಗಿ ಈಸಿ ಆಗ್ತದೆ. ಐಡೆಂಟಿಫೈ ಮಾಡ್ಬೇಕು ಅದನ್ನ ಬಾಡಿ. ಐಡೆಂಟಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದರ ಜೊತೆಗೆ ಈತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ ಆತ ಕೊಟ್ಟಿರುವಂತಹ ಒಂದು ದೂರಿನ ಸಂದರ್ಭದಲ್ಲಿ ಒಂದು ಪ್ರಕರಣವನ್ನ ಆತ ಉಲ್ಲೇಖ ಮಾಡಿದ್ದು 2010ರಲ್ಲಿ ಒಂದು ಬಾಲಕಿಯನ್ನ ನಾನು ಆ ಒಂದು ಬ್ಯಾಗ್ನ ಸಮೇತ ಸ್ಕೂಲ್ನ ಸಮವಸ್ತ್ರ ಸಮೇತ ನಾನು ಅಲ್ಲಿ ಮಣ್ಣು ಮಾಡಿದ್ದೆ ಅನ್ನುವಂಥ ವಿಚಾರವನ್ನ ಆತ ಪ್ರಮುಖವಾಗಿ ಅಲ್ಲಿ ಪ್ರಸ್ತಾಪವನ್ನ ಮಾಡಿದಂಥದ್ದನ್ನು ನಾವಿಲ್ಲಿ ಅದು ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಅದನ್ನ ಒಂದು ಐಡೆಂಟಿಫೈ ಮಾಡಿದಂತಹ ಸಂದರ್ಭದಲ್ಲಿ ಆ ಬ್ಯಾಗ್ ಆಗಿರಬಹುದು ಅಥವಾ ಆ ಬಟ್ಟೆ ಆಗಿರಬಹುದು ಇವುಗಳೆಲ್ಲ ಪತ್ತೆಯಾಗುವಂತ ಸಾಧ್ಯತೆ, ಯಾಕಂತಂದ್ರೆ 10-15 ವರ್ಷಗಳಾದಂತಹ ಸಂದರ್ಭದಲ್ಲಿ ಇದೆಲ್ಲ ಪತ್ತೆಯಾಗುವಂತ ಸಾಧ್ಯತೆ ಇರುತ್ತಾ ಅಂತ. ಈ ಬ್ಯಾಗ್ ಬಟ್ಟೆಗಳು ಅಂತೂ 10 ವರ್ಷ ಆದ್ಮೇಲೆ ಅದು ಕೊಳತೋಗಿರ್ತವೆ. ಬ್ಯಾಗ್ ನಲ್ಲಿ ಏನಾದ್ರು ಮಟೀರಿಯಲ್ ಅಂತ ಥಿಂಗ್ಸ್ ಏನಾದ್ರು ಇದ್ರೆ, ಸ್ಲೇಟ್ ಗೀಟು ಏನಾದ್ರು ಪೆನ್ಸಿಲ್ ಪೆನ್ ಗಿನ್ನು ಅಂತಾವ್ ಏನಾದ್ರು ಮಟೀರಿಯಲ್ ಇದ್ರೆ ಅವು ಸಿಗಬಹುದು. ಬಟ್ ಉಳಿದಿದ್ದವು ಎಲ್ಲ ಕೊಳತೋಗಿರ್ತವೆ. ಪುಸ್ತಕ ಅದು ಕಷ್ಟ, ಸಿಗಬಹುದು, ಇಲ್ಲಿ ಕೊಳತು ಹೋಗ್ಲಿಕ್ಕೆ ಚಾನ್ಸ್ ಇದಾವೆ. ಯಾಕಂದ್ರೆ ಅಲ್ಲೆಲ್ಲ ಬಾಡಿ ಮೇಲೆ ಕ್ರಿಮಿಗಳು ಇರ್ತವೆ, ತಿನ್ನುವಂತ ಕ್ರಿಮಿಗಳು, ಅವು ಪುಸ್ತಕ ಸಹ ತಿಂದ್ಬಿಡ್ತವೆ. ಸೊ ಹೀಗಾಗಿ ಕೆಲವೊಂದು ಹಾರ್ಡ್ ಮೆಟೀರಿಯಲ್ ಏನಾದ್ರು ಇದ್ರೆ, ಮೆಟಲ್ ಅಂತ ಇರುವಂತ ಮೆಟೀರಿಯಲ್ ಏನಾದ್ರು ಬ್ಯಾಗ್ ನಲ್ಲಿ ಸಿಕ್ಕರೆ ಅದು ಈಜಿ ಐಡೆಂಟಿಫೈ ಆಗಬಹುದು ನನ್ನ ಲೆಕ್ಕದಲ್ಲಿ. ಎಸ್. ಥ್ಯಾಂಕ್ ಯು ಬಸವರಾಜ್ ಮಾಲಗತ್ತಿ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.